ಅಪ್ಪು ಸರ್ ಅಂದರೆ ಎಲ್ರಿಗೂ ಅಷ್ಟು ಪ್ರೀತಿ. ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ನಮಗೆ ಊಹೆನೂ ಮಾಡೋಕ್ಕಾಗಲ್ಲ. ಅವರು ಜೊತೆಲಿ ಇದ್ದೇ ಇದ್ದಾರೆ ಅನ್ನೋದೇ ನಮ್ಗೆ ಗೆಲ್ತಿದೆ. ಎಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದ್ದೀನಿ. ನಾನು ಇವತ್ತು ಗಾಡಿ ತಂದಿದ್ದೀನಿ A6. ನಾನು ಬರೀ ಒಂದು ಯಾವುದು ಟಾಟಾ ಇಂಡಿಗೋದಲ್ಲಿ ಓಡಾಡ್ತಾ ಇದ್ದೆ. ಅಪ್ಪು ಸರ್ ಹೇಳಿದ್ದು, ಇಲ್ಲ ಸರ್ ಏನು ಸರ್ ನೀವು ತಗೊಳ್ಳಿ ಸರ್ ಒಂದು BMW ಅಂತೇಳಿ ಅವರೇ ಬಲವಂತ ಮಾಡಿ ನಾನು ಅವ್ರ ಮುಂದೆನೇ ಫಸ್ಟ್ BMW 535 ಗಾಡಿ ತೊಗೊಂಬಂದು ನಿಲ್ಲಿಸಿದೆ. ಭಾಳ ಖುಷಿ ಆದರು. ಅವ್ರಿಗೆ ಗಾಡಿಗಳು ತುಂಬ ಇಷ್ಟ ಸರ್. ನಾನು BMW ನೋಡಿ ಹೇಳಿದ್ರು, ಚೆನ್ನಾಗಿ ಓಡಿಸಿ ಸರ್, ಒಂದು 5 ವರ್ಷ ಆದ್ಮೇಲೆ ಕೊಟ್ಬಿಟ್ಟು ಬೇರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಕೀ ಬನ್ಸ್ ಕೂಡ ನಾನು ಪ್ರೆಸೆಂಟ್ ಮಾಡಿದ್ದೆ. ಅವ್ರ ಗುಣನೇ ಹಾಗೆ, ನಾವೇನಾದರೂ ಅವ್ರಿಗೆ ಹೇಳಿದ್ರೆ ಅಥವಾ ಕೊಟ್ಟರೆ ಅದಕ್ಕೆ ರಿಪೀಟ್ ಕೊಡೋದಿದೆಯಲ್ಲ, ನಾವು ಒಂದು ಕೊಟ್ಟರೆ ಅವರು 5 ಕೊಡೋರು ವಾಪಸ್ಸು. ಆ ಥರ ಒಂದು ಗುಣ ಇರುವಂಥ ಅಪ್ಪು ಸಾರು. ಅವ್ರ ಬರ್ತ್ಡೇ ಇವತ್ತು. ನಾನು ಯಾಕೆ ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ಅಂತ ಹೇಳಿದ್ರೆ, ನಂದು ಅವ್ರದ್ದು ಒಂದೇ ತಿಂಗಳು ಬರ್ತ್ಡೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮಗಿಂತ 7 ದಿನ ಚಿಕ್ಕಮ್ಮ ಸರ್ ನಾನು ಅಂತ. ಅವರು ಮಾರ್ಚ್ 17, ನಾನು ಮಾರ್ಚ್ 24. ನಾನು ರಾಕ್ಲಿನವರು, ಜಗ್ಗೇಶ್ ಅವ್ರದ್ದು ಇರ್ಬೇಕು ಬರ್ತ್ಡೇ. ಸೊ ಅದರಿಂದ ಅಪ್ಪು ಸರ್ ನಾವೆಲ್ಲ ಒಂದೇ ತಿಂಗಳು, ಒಂದೇ ಕ್ಯಾಟಗರಿ, ಒಂದೇ ರಾಶಿಲಿ ಹುಟ್ಟೋರು. ಈ ಬಿಸಿಲುಗಾಲದಲ್ಲಿ ಹುಟ್ಟಿರೋರು. ಅವ್ರು ಇಲ್ಲ ಅನ್ನೋದಿಲ್ಲ ಬಿಡಿ, ಯಾಕೆಂದ್ರೆ ಅವರು ಇದೇ ಇದ್ದಾರೆ ನಮ್ಮ ಜೊತೆ. ಇಂಡಸ್ಟ್ರಿ ಎಲ್ಲ ಟೋಟ್ಲಾಗಿ ಡಲ್ಲಾಗಿ ಕೂತ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಅಪ್ಪು ಅವರಿಲ್ಲ, ದರ್ಶನ್ ಅವ್ರ ಜೊತೆನಿಲ್ಲ, ದೊಡ್ಡ ದೊಡ್ಡ ಹೀರೋಗಳೇ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಪ್ಪು ಸರ್ ಅಂತವರು ಹುಟ್ಟಿ ಬರಲಿ, ನಮ್ಮ ಜೊತೆ ಇದ್ದು ಎಲ್ಲ ಕಲಾವಿದರಿಗೆ ಕೆಲಸಗಳು ಮುಖ್ಯವಾಗಿ ಕೆಲಸಗಳಾಗಲಿ ಅಂತ ನಾನು ಹಾರೈಸ್ತೀನಿ. ಅವರ ಹುಟ್ಟುಹಬ್ಬದ ಶುಭಾಶಯ. ಅಪ್ಪು ಸರ್ ಜೊತೆಗೆ ಆ ದಿನ ನಾನು ಮರೆಯೋಕ್ಕಾಗಲ್ಲ, ಆ ಟೈಮ್ನ ನಾನು ಮರೆಯೋಕ್ಕಾಗಲ್ಲ. ಸ್ಪೆಂಡ್ ಮಾಡಿದ ಬೆಸ್ಟ್ ಮೂಮೆಂಟು, ಫನ್ನಿ ಮೂಮೆಂಟಾ? ಅವ್ರ ಜೊತೆ ಇದ್ದಾಗಲೆಲ್ಲನೂ ಫನ್ನೇ. ನಾನಿದ್ರೆ ಮಾತ್ರ ಅವ್ರಿಗೆ ಭಾಳ ಖುಷಿ. ಹೌದು, ತುಂಬ ಕಾಂಬಿನೇಷನ್ ಪ್ರಶ್ನೆನೇ ಇಲ್ಲ. ನಮ್ಮನ್ನು ಬಿಟ್ಟು ಅವ್ರು ಊಟ ಮಾಡಿದ ದಿನಗಳೇ ಇಲ್ಲ. ಶೂಟಿಂಗಲ್ಲಂತೂ ನಾವೆಲ್ಲ ಊಟ ಮಾಡಿದ್ದೇವ, ಬಂದು ನೋಡಿ ನಿಮ್ದೆಲ್ಲ ಊಟ ಆಯ್ತಾ ಕೇಳಿ ನಮ್ಗೆ ಊಟ ಕೊಡಿಸಿ ನಾವೆಲ್ಲ ಊಟ ಮಾಡಿದ್ಮೇಲೆ ಎಲ್ಲ ಕಲಾವಿದ್ರು ಅವ್ರು ಹೋಗಿ ಊಟ ಮಾಡೋರು ಅಂತ ಒಂದು ಅವ್ರ ತಂದೆ ಥರನೇ ಸೇಮ್. ಡಾಕ್ಟರ್ ರಾಜ್ಕುಮಾರ್ ಸರ್ಗೂ ಅಪ್ಪುವರೆಗೂ ಏನು ಡಿಫ್ರೆನ್ಸ್ ಇಲ್ಲ. ಹಂಗೆ ಅಚ್ಚು. ಅವ್ರು ಹೇಗೆ ನಡ್ಕೊತಾ ಇದ್ರು ಇವರು ಹಾಗೇ ನಡ್ಕೊತಾ ಇದ್ರು. ಕಲಾವಿದರಿಗೆ ಅವ್ರು ಕೊಡ್ತಿದ್ದಂಥ ಬೆಲೆ, ಅಭಿಮಾನಿಗಳಿಗೆ ಅವ್ರು ಕೊಡ್ತಿದ್ದಂಥ ಆ ಒಂದು ಮರ್ಯಾದೆ, ಎಷ್ಟು ಬಾಚಿ ತಪ್ಕೊಳ್ಳೋರು ಎಲ್ಲರೂ. ರಾಜ್ಕುಮಾರ್ ಸರು ಅಷ್ಟೇ, ಅಪ್ಪು ಸಾರು ಅಷ್ಟೇ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದೇ ನಮಗೆಲ್ಲ ಕೊರಗಿದೆ. ಆದರೂ ಕೂಡ ವರ್ಷ ಇದಕ್ಕಿಂತ ಹೆಚ್ಚಾಗಿ ನಾನು ಆ್ಯಕ್ಚುಲಿ 50 ವರ್ಷಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ದೆ. ಅವರು ತೀರೋಗಿ ಮೊದಲನೇ ವರ್ಷಕ್ಕೆ 24 ಅವರ್ ನಾವು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡಿದ್ವಿ ಇದೇ ಜಾಗದಲ್ಲಿ. ಮುಂದಿನ ದಿನಗಳು ಕೂಡ ಅವ್ರನ್ನ ನೆನೆಸ್ಕೊಳ್ಳೋಂಥ ಒಳ್ಳೆ ಸಂಗೀತದ, ಒಳ್ಳೆ ಸಾಹಿತ್ಯವಂತ ಮ್ಯೂಸಿಕ್ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಮಾಡ್ತೀವಿ ಅಷ್ಟೇ.